ರಾಣಿಯ ಅಂಗರಕ್ಷಕ. ಅರಮನೆಯ ಗೋಡೆಗಳ ಹಿಂದೆ ರಾತ್ರಿಯ ಗಾಳಿ ತಂಪಾಗಿ ಸೀಳುತ್ತಿತ್ತು. ರಾಣಿ ವಿಜಯಲಕ್ಷ್ಮಿ ತನ್ನ ಒಂಟಿಯ ಚಾವಣಿಯಲ್ಲಿ ನಿಂತು ದೂರದ ಪರ್ವತಗಳತ್ತ ನೋಡುತ್ತಿದ್ದಳು. ರಾಜ್ಯದಲ್ಲಿ ಯುದ್ಧದ ಗೆಜ್ಜೆ ಜೋರಾಗಿತ್ತು. ಶತ್ರು ಸೈನ್ಯ ಗಡಿ ದಾಟಿ ಬರುತ್ತಿತ್ತು. ಆದರೆ ರಾಣಿಯ ಮನಸ್ಸಿನಲ್ಲಿ ಇದ್ದ ಭಯ ಬೇರೆಯದು, ವಿಷದ ಆತಂಕ. ಅವಳ ಪಕ್ಕದಲ್ಲಿ ನಿಂತಿದ್ದ ಏಕೈಕ ವ್ಯಕ್ತಿ ವೀರಸೇನ. 2 ದಶಕಗಳಿಂದ ರಾಣಿಯ ನೆರಳಂತಿದ್ದ ಕಪ್ಪು ಕವಚ್, ಒಂದು ಗಾಯದ ಗುರುತು ಕತ್ತಿಯಿಂದ ಕೊರೆದಂತೆ ಅವನ ಬಲಗಲ್ಲದಲ್ಲಿತ್ತು. ಅದು ರಾಣಿಯನ್ನು ಉಳಿಸಲು ತಾನು ತೆಗೆದುಕೊಂಡ ಗಾಯ. ಆ ದಿನದಿಂದ ಅವನ ಮಾತುಗಳು ಕಡಿಮೆಯಾದವು, ಆದರೆ ಕಣ್ಣುಗಳ ತೀಕ್ಷ್ಣತೆ ಎಂದಿನಂತೆಯೇ ಉಳಿದಿದ್ದವು. ಇದೇ ರಾತ್ರಿ ಅರಮನೆಯ ಒಳಗಿನಿಂದ ವಿಷ ಹಾಕಲು ಪ್ರಯತ್ನವಾಗುತ್ತದೆ ಎಂಬ ಗುಪ್ತಚರ ಸುದ್ದಿ ಬಂದಿತ್ತು. ರಾಣಿ ತನ್ನ ಖಡ್ಗವನ್ನು ಎತ್ತಿಕೊಂಡಳು. ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ ವೀರ ಎಂದಳು ಮೆಲ್ಲನೆ. ವೀರಸೇನ ಮೌನವಾಗಿ ತಲೆ ಅಲ್ಲಾಡಿಸಿದ. ನನ್ನ ಜೀವನದ ಏಕೈಕ ಉದ್ದೇಶ ನಿಮ್ಮ ರಕ್ಷಣೆ ದೇವಿ. ವಿಶ್ರಾಂತಿ ನನಗೆ ಬೇಡ. ರಾತ್ರಿ ಗಂಟೆ 12. ರಾಣಿಯ ಮಲಗುವ ಕೋಣೆಯ ಬಾಗಿಲು ತೆರೆಯಲು ಯತ್ನಿಸಿದ ಒಂದು ನೆರಳು ಕಾಣಿಸಿತು. ವೀರಸೇನ ಮಿಂಚಿನಂತೆ ಧುಮುಕಿದ. ಕತ್ತಿಗಳ ಜೊತೆಯಲ್ಲೇ ಧ್ವನಿ. ಆದರೆ ಆ ನೆರಳು ಒಬ್ಬಂಟಿಯಲ್ಲ, 10 ಮಂದಿ ಕೊಲೆಗಾರರು, ಅರಮನೆಯ ಆಂತರಿಕ ದ್ರೋಹಿಗಳು. ಯುದ್ಧ ತೀವ್ರವಾಯಿತು. ವೀರಸೇನನ ಕವಚದಲ್ಲಿ ರಕ್ತ ಹರಿಯತೊಡಗಿತು. ಒಬ್ಬ ಕೊಲೆಗಾರನ ಖಡ್ಗ ಅವನ ಎಡಭುಜವನ್ನು ಸೀಳಿತು. ಆದರೂ ಅವನು ರಾಣಿಯ ಮುಂದೆ ಗೋಡೆಯಾದ. ಹಿಂದೆ ಸರಿಯಿರಿ ಎಂದು ಗರ್ಜಿಸಿದ. ರಾಣಿಯು ಖಡ್ಗ ಹಿಡಿದು ನಿಂತಳು. ಇಬ್ಬರು ಹೆಣೆದು ನಿಂತರು. ಕೊನೆಯ ಕೊಲೆಗಾರನ ತಲೆ ಕಡಿದಾಗ ವೀರಸೇನ ಮಂಡಿಯೂರಿದ. ರಕ್ತದಲ್ಲಿ ತೊಯ್ದಿದ್ದ ರಾಣಿ ಅವನ ಪಕ್ಕದಲ್ಲಿ ಕುಳಿತಳು. ನೀನು ಯಾಕೆ ಇಷ್ಟು ಜೀವ ಒಪ್ಪಿಸುತ್ತೀಯ ಎಂದು ಕೇಳಿದಳು ಕಣ್ಣೀರಿನೊಂದಿಗೆ. ವೀರಸೇನ ಮೆಲ್ಲನೆ ನಗುತ್ತಾ, ನನ್ನ ತಾಯಿಯನ್ನು ಕಳೆದುಕೊಂಡಾಗ ನಾನು 5 ವರ್ಷದವನಿದ್ದೆ. ಆ ದಿನ ರಾಜನ ಸೈನಿಕರು ಗ್ರಾಮವನ್ನು ಸುಟ್ಟರು. ಆದರೆ ಒಬ್ಬ ಚಿಕ್ಕ ಹುಡುಗಿಯನ್ನು, ನಿಮ್ಮನ್ನು ಒಯ್ದೊಡ್ಡು ಉಳಿಸಿದರು. ಆ ಋಣ ತೀರಿಸುವ ದಿನ ಎಂದು ಬಂತು. ರಾಣಿ ಮೌನವಾದಳು. ಆ ಗಾಯದ ಹುಡುಗಿ ತಾನೇ ಎಂಬುದು ಈಗ ತಿಳಿಯಿತು. ನೀನು ಬದುಕು ವೀರ ಎಂದು ಹೇಳುತ್ತಾ ಅವಳು ಅವನ ತಲೆಯನ್ನು ಎದೆಗೆ ಒತ್ತಿಕೊಂಡಳು. ಆದರೆ ವೀರಸೇನನ ಕೈಯಲ್ಲಿ ಇನ್ನೂ ಖಡ್ಗವಿತ್ತು. ನನ್ನ ಕರ್ತವ್ಯ ಮುಗಿಯಲಿಲ್ಲ ದೇವಿ ಎಂದು ಎದ್ದು ನಿಂತ. ಅರಮನೆಯ ಗೋಡೆಗಳು ಆ ರಾತ್ರಿ ರಕ್ತದಿಂದ ತೋಯ್ದವು. ಆದರೆ ರಾಣಿಯ ಹೃದಯದಲ್ಲಿ ಒಬ್ಬ ಅಂಗರಕ್ಷಕನ ಋಣ ಎಂದೆಂದೂ ತೀರದ ಗಾಯವಾಯಿತು.